ಸಿಲಿಕಾನ್ ಸಿಟಿ ಬೆಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಪಿಸ್ತೂಲ್ ಇಟ್ಕೊಂಡು ದುಷ್ಕೃತ್ಯ ಎಸಗೋದಕ್ಕೆ ಸ್ಕೆಚ್ ಹಾಕಿದ್ದವನನ್ನ ಬಂಧಿಸಲಾಗಿದೆ. ಅಕ್ರಮವಾಗಿ ಪಿಸ್ತೂಲ್ ಇಟ್ಕೊಂಡಿದ್ದ ರೋಷನ್ ಅಹಮದ್ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದ ಆರೋಪಿ ರೋಷನ್ ಮಾದಕ ವಸ್ತು ಮಾರಾಟ ವಿರೋಧಿಸುವವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಂತೆ. ವಿರೋಧಿಗಳನ್ನ ಬೆದರಿಸೋಕೆ ಪಿಸ್ತೂಲ್ ಅನ್ನ ಇಟ್ಕೊಂಡಿದ್ದ ಆಸಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ಸೂಕ್ತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಬನ್ನೇರುಘಟ್ಟ ರಸ್ತೆಯ ಗುರಪ್ಪನಪಾಳ್ಯದ ನಿವಾಸಿಯಾಗಿರುವಂತಹ ಆರೋಪಿ ಖಾಸಗಿ ಆಸ್ಪತ್ರೆಯ ಸಿಗ್ನಲ್ ಬಳಿ ಇರುವಂತಹ ಖಾಲಿ ಜಾಗದಲ್ಲಿದ್ದಂಥ ಆರೋಪಿ ಅಕ್ರಮವಾಗಿ ಪಿಸ್ತೂಲು ಮದ್ದುಗುಂಡುಗಳನ್ನು ಇಟ್ಕೊಂಡಿದ್ದಂಥ ಆರೋಪಿ ಪಿಸ್ತೂಲ್ ಬಳಸಿ ಯಾವುದೋ ದುಷ್ಕೃತ್ಯ ಎಸಗೋಕೆ ರೆಡಿಯಾಗಿದ್ದ ಬಂಧಿತ ಆರೋಪಿಯ ವಿಚಾರಣೆಯನ್ನು ನಡೆಸ್ತಾ ಇರುವ ಸಿಸಿಬಿ ಪೊಲೀಸರು. ಈತ ಪಿಸ್ತೂಲನ್ನು ಇಟ್ಕೊಂಡು ಯಾವುದೋ ದುಷ್ಕೃತ್ಯವನ್ನು ಎಸಗೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ನಿಖರವಾದಂಥ ಮಾಹಿತಿ ಇತ್ತು, ಆ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮವಾಗಿ ಪಿಸ್ತೂಲು ಮದ್ದುಗುಂಡುಗಳನ್ನು ಸಾಗಿಸುವಂಥ ಕೆಲಸ ಮಾಡ್ತಾ ಇದ್ದಂತೆ ಪಿಸ್ತೂಲನ್ನು ಬಳಸಿ ಯಾವುದೋ ದುಷ್ಕೃತ್ಯವನ್ನು ಎಸಗೋದಕ್ಕೆ ಅಂತ ರೆಡಿ ಆಗಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಒಬ್ಬನನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಯಾರೀತ, ಈತನ ಹಿನ್ನೆಲೆ ಏನು? ಏನು ಬೆಂಗಳೂರು ಸಿಸಿಬಿ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ಅಕ್ರಮವಾಗಿ ಪಿಸ್ತೂಲ್ ಅನ್ನ ಇಟ್ಟುಕೊಂಡು ದುಷ್ಕೃತ್ಯವನ್ನು ಎಸಗಲು ಪ್ರಯತ್ನ ಮಾಡ್ತಿದ್ದಂತಹ ಗುರಪ್ಪನಪಾಳ್ಯ ನಿವಾಸಿಯಾಗಿರುವಂತಹ ರೋಷನ್ ಅಹಮದ್ ಎಂಬಾತನನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧನ ಮಾಡಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಹೊರಬಿದ್ದಿರುವಂತದ್ದು. ರೋಷನ್ ಅಹಮದ್ ಏನಿದ್ದಾನೆ, ಈತ ಮಾದಕ ವಸ್ತುಗಳು ಡ್ರಗ್ಸ್ ಅಂತ ನಾವೇನ್ ಹೇಳ್ತೀವಿ, ಡ್ರಗ್ಸ್ ಗಳನ್ನ ಮಾರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಯಾರಿಗೆ ಮಾಹಿತಿ ಇರುತ್ತೆ, ಸೊ ಅದನ್ನ ಯಾರೆಲ್ಲ ವಿರೋಧ ಪಡಿಸ್ತಾರೆ, ಸೊ ಅಂದ್ರೆ ಇಲ್ಲಿ ಮಾದಕ ವಸ್ತುಗಳನ್ನ ಮಾರಾಟವನ್ನ ಮಾಡಬಾರದು, ಮಾಡಬೇಡಿ ಅಂತ ಹೇಳಿ ಯಾರು ತನಗೆ ಬುದ್ಧಿವಾದವನ್ನ ಹೇಳ್ತಾರಲ್ಲ, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅಂತರನ್ನ ಬೆದರಿಕೆಯನ್ನ ಮಾಡ್ಲಿಕ್ಕೆ, ಅವ್ರಿಗೆ ಹೆದರಿಸಲಿಕ್ಕೆ ಅಂತೇಳಿ ಅಕ್ರಮವಾಗಿ ಪರವಾನಗಿ ಇಲ್ಲದಂತ ಒಂದು ಪಿಸ್ತೂಲ್ ಮತ್ತು ಗುಂಡುಗಳನ್ನ ಆತ ಇಟ್ಕೊಂಡಿರ್ತಾನೆ. ಈ ಬಗ್ಗೆ ಏನೋ ಸಿಸಿಬಿ ಪೊಲೀಸರಿಗೆ ಸೂಕ್ತವಾದ ಮಾಹಿತಿ ಬರುತ್ತೆ. ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡಾಗ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಾಗರ್ ಅಪೋಲೋ ಆಸ್ಪತ್ರೆ ಸಿಗ್ನಲ್ ಏನಿದೆ, ಆ ಸಿಗ್ನಲ್ ಬಳಿಯ ಒಂದು ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ರೋಷನ್ ಅಹಮದ್ ಏನಿದ್ದಾನೆ, ಈತ ಪಿಸ್ತೂಲ್ ಮತ್ತು ಬುಲೆಟ್ಸ್ ಗಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಇರುತ್ತೆ. ಅಂದ್ರೆ ಯಾರಿಗಾದ್ರೂ ಇದರಿಂದ ಒಂದು ದುಷ್ಕೃತ್ಯವನ್ನು ಎಸ್ಕೊಳ್ಳಿಲ್ಲ, ಶೂಟ್ ಫೈರ್ ಮಾಡ್ಲಿಕ್ಕೋ, ಬೆದರಿಕೆಯನ್ನ ಹಾಕ್ಲಿಕ್ಕೋ, ಈ ವೆಪನ್ಸ್ ಗಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡಂತ ಪೊಲೀಸರು ಸದ್ಯ ಆತನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈತನಿಗೆ ವೆಪನ್ಸ್ ಎಲ್ಲಿಂದ ಬಂತು, ಪರವಾನಗಿ ಇಲ್ಲದ ವೆಪನ್ಸ್ ಅನ್ನ ಈತ ತರಿಸ್ಕೊಂಡಿದ್ದಾದ್ರೂ ಎಲ್ಲಿ, ಯಾತಕ್ಕಾಗಿ ಇಟ್ಕೊಂಡಿದ್ದ, ಮತ್ತೆ ಅಲ್ಲಿ ಯಾರನ್ನ ಬೆದರಿಕೆಯನ್ನ ಮಾಡ್ಲಿಕ್ಕೆ ಇಲ್ಲ ಎದುರಿಸ್ಲಿಕ್ಕಿಲ್ಲ, ಹತ್ಯೆಯನ್ನ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ನ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಆತನ ಬಂಧಿಸಿರುವಂತ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಆತ ಎಲ್ಲಿಂದ ತಗೊಂಡ್ ಬರ್ತಾ ಇದ್ದ, ಅದನ್ನ ಎಲ್ಲಿಂದ ಪೆಡ್ಲಿಂಗ್ ಅನ್ನ ಮಾಡ್ತಾ ಇದ್ದ, ಯಾರಿಗೆ ಟಾರ್ಗೆಟ್ ಮಾಡಿ ಈ ಒಂದು ಮಾದಕ ವಸ್ತುಗಳನ್ನು ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಚಾರಣೆಯನ್ನು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.